Hello everyone. So welcome to our journey of learning. So last video ನೀವು ನೋಡಿರ್ತೀರ ರಿಲೇಟೆಡ್ ಟು ಎಫ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಅದ್ರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಜಸ್ಟ್ ನೀವು ಯಾವುದೇ ಒಂದು ರೆಫರೆನ್ಸ್ ಬುಕ್ಕನ್ನು ರೆಫರ್ ಮಾಡಿದಾಗ ಆಸ್ಪಿರೆಂಟ್ ಆಗಿ ಹೇಗೆ ಶಾರ್ಟ್ ನೋಟ್ ಮಾಡ್ಕೋತೀರಾ, ಸೊ ಅದ್ರ ಬೇಸ್ ಮೇಲೆ ನಾನು ಲಾಸ್ಟ್ ಟೈಮ್ ವಿಡಿಯೋನ ಮಾಡಿ ಒಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದು. ಬಟ್ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದರೆ ಎಫ್ ಬ್ಲಾಕ್ ಇಸ್ ಅ ವೆರಿ ಈಸಿಯೆಸ್ಟ್ ಟಾಪಿಕ್ ಇನ್ ಆರ್ಡರ್ ಟು ಸ್ಕೋರ್ ಗುಡ್ ಮಾರ್ಕ್ಸ್ ಇನ್ CSIR and NEET. ಓಕೆ, 1 or 2 ಮಾರ್ಕ್ಸ್ ಡಿಫ್ರೆನ್ಸಲ್ಲೂ ಕೂಡ ಜಸ್ಟ್ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಇದರಲ್ಲಿ ಸ್ವಲ್ಪ ಎಫರ್ಟ್ ಹಾಕೋದ್ರಿಂದನೇ ಯು ವಿಲ್ ಗೆಟ್ ದ ಕಂಪ್ಲೀಟ್ ಮಾರ್ಕ್ಸ್ ಇನ್ ದಿಸ್ ಸಬ್ಜೆಕ್ಟ್, ಇನ್ ದಿಸ್ ಟಾಪಿಕ್. ಸೊ ದೇರ್ ಫೋರ್ ಹಿಯರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸಿಂಗ್ ಅಬೌಟ್ ದ ಎಫ್ ಬ್ಲಾಕ್ ಎಲಿಮೆಂಟ್ಸ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಹಿಯರ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಹೇಳಿದಾಗ ಹಿಯರ್ ವಿ ಹ್ಯಾವ್ 2 different series. One is lanthanoid series and the actinoid series. Okay, so first important here is lanthanoids. So lanthanoids ಮೇಲೆ ತುಂಬಾ ಮ್ಯಾಕ್ಸಿಮಮ್ ಕ್ವೆಶನ್ಸ್ ಬರುತ್ತೆ, ಸೊ ಯು ಹ್ಯಾವ್ ಟು ಸ್ಟಡಿ ಮೋರ್. ಓಕೆ, so here in order to study about this lanthanoid, so here how we are going to plan, so that is based on what previous year question paper. So when you see the previous year question paper, so here the questions which are asked on F block elements are, some are direct but some are depends on their it depends on their, what you can say is comparison based questions. Okay, or it is depends on their exceptional properties. Okay, so here in detail study of F block elements is very important. Okay, once you study, no need to worry about this because it is very easy to understand and easy to memorize. Okay, so here before get into this F block elements, first you should know the F block element, that to lanthanide elements. ಸೊ ಏನು ಲ್ಯಾಂಥನಮ್ ಇಂದ ಲುಟೇಷಿಯಮ್ವರೆಗೆ ಏನು ಎಲಿಮೆಂಟ್ಸ್ ಇದೆ, ಸೊ ಅದೆಲ್ಲದ್ರದ್ದು ನೇಮ್ಸ್ ಗೊತ್ತಿರಬೇಕು. ಫಸ್ಟ್ ಇಸ್ ಲ್ಯಾಂಥನಮ್, ಸೀರಿಯಮ್, ಪ್ರೆಸೋಡೈಮಿಯಮ್, ನಿಯೋಡೈಮಿಯಮ್, ಪ್ರೊಮೀಥಿಯಮ್, ಸಮೇರಿಯಮ್, ಯುರೋಪಿಯಮ್, ಗೆಡೋಲಿನಿಯಮ್, ಟರ್ಬಿಯಮ್ ಆ್ಯಂಡ್ ಡಿಸ್ಟ್ರೋಪಿಯಮ್, ಹಾಲ್ಮಿಯಮ್, ಹಿರ್ಬಿಯಮ್ ಆ್ಯಂಡ್ ಥೂಲಿಯಮ್, ಇಟ್ರಿಬಿಯಮ್ ಆ್ಯಂಡ್ ಲುಟೇಷಿಯಮ್, ಇಟರ್ಬಿಯಮ್ ಆ್ಯಂಡ್ ಲುಟೇಷಿಯಮ್. ಸೊ ಇದ್ರದ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್. ಸೊ ಯಾಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಬಿಕಾಸ್ ಮೋಸ್ಟ್ ಆಫ್ ದ ಕ್ವೆಶ್ಚನ್ ವೆನ್ ಯು ಸಿ ದ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್, ಸೊ ಮೋಸ್ಟ್ ಆಫ್ ದ ಕ್ವೆಶ್ಚನ್ಸ್ ಆರ್ ಬೇಸ್ಡ್ ಆನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ವೇರ್ ದೇರ್ ವಿಲ್ ಬಿ some differences. There is no normal trend in that elements, on that particular elements. Here we can see the question. Okay, so before getting to that, first you have to memorize the F block element, that to lanthanide elements. So next we'll start about the discussion here. So here what the electronic configuration, when you see the electronic configuration, this is for the general electronic configuration for lanthanide, that is 6s2 5d 1 to 2. So in some elements there are 5 ಅಲ್ಲಿ 1 electron ಇರುತ್ತೆ, in some so 5 ಅಲ್ಲಿ 2 electrons ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ 5d 1 to 2 ಆ್ಯಂಡ್ 4f 1 to 14. ಸೊ ಮಿನಿಮಮ್ ಒಂದಿರಬೇಕು, ಆ್ಯಂಡ್ 5d ಅಲ್ಲಿ ಮಿನಿಮಮ್ ಒಂದಿರುತ್ತೆ, ಆ್ಯಂಡ್ 6 ಅಂದಾಗ ಇಟ್ ಈಸ್ ಕಂಪ್ಲೀಟ್ಲಿ ಫಿಲ್ಡ್ ಆಗಿರುತ್ತೆ. ಸೊ ದಿಸ್ ಈಸ್ ವಾಟ್ ದ ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಫಾರ್ lanthanides. Here what we are going to fill the electrons in 6s, 5d and 4f electron, that is based on what Aufbau principle. Aufbau rule ಅಥವಾ Aufbau principle ಏನು ಹೇಳುತ್ತೆ, ಲೋಯರ್ ಎನರ್ಜಿ ಆರ್ಬಿಟಲ್ ಶುಡ್ ಬಿ ಫಿಲ್ಡ್ ಫಸ್ಟ್. ಸೊ ಯಾವುದಕ್ಕೆ ಎನರ್ಜಿ ಕಡಿಮೆ ಇರುತ್ತೋ ಅದರದ್ದು ಆರ್ಬಿಟಲ್ಸ್ ಏನಾಗಬೇಕು, ಫಸ್ಟು ಫಿಲ್ ಆಗಬೇಕು. ಯಾವಾಗ 6s 5d 4f ಈ ಥರ ಆರ್ಬಿಟಲ್ಸ್ ಬಂದಿರುತ್ತೋ, ಸೊ ಇದರಲ್ಲಿ ನಾವು ಹೇಗೆ ಎನರ್ಜಿನ ಡಿಟರ್ಮೈನ್ ಮಾಡ್ತೀವಿ, ಅಥವಾ ಯಾವುದು ಹ್ಯಾವಿಂಗ್ ಲೆಸ್ ಎನರ್ಜಿ ಮೋರ್ ಎನರ್ಜಿ ಅಂತ ಹೇಗೆ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದಾಗ, ಸೊ ದಟ್ ಈಸ್ ಫರ್ದರ್ ಇಸ್ ಅ ಪ್ಯಾರಾಮೀಟರ್ ದಟ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು n plus L. ಸೊ ಹಿಯರ್ n ವ್ಯಾಲ್ಯೂ, ಸೊ ದಟ್ ಈಸ್ ಡೈರೆಕ್ಟ್ಲಿ ಗಿವನ್. ಸೊ NF ND ಏನು ಕೊಟ್ಟಿರ್ತಾರೆ NS, ಸೊ ದಟ್ ಈಸ್ n ವ್ಯಾಲ್ಯೂ. L ಅಂತ ಹೇಳಿದ್ರೆ ದಟ್ ಈಸ್ ಯಾವ ಆರ್ಬಿಟಲ್, F ಆರ್ಬಿಟಲ್, D ಆರ್ಬಿಟಲ್, S ಆರ್ಬಿಟಲ್. ಇಫ್ ಇಟ್ ಈಸ್ ಎಸ್ ಆರ್ಬಿಟಲ್, ಎಲ್ ವ್ಯಾಲ್ಯೂ ಒಂದು 0 ಇರುತ್ತೆ, ಪಿ ಆರ್ಬಿಟಲ್ ಆದರೆ ಎಲ್ ವ್ಯಾಲ್ಯೂ ಒಂದು 1 ಇರುತ್ತೆ, ಡಿ ಆರ್ಬಿಟಲ್ ಆದರೆ ಎಲ್ ವ್ಯಾಲ್ಯೂ ಬಂದು 2 ಇರುತ್ತೆ. ಅದೇ ಎಫ್ ಆರ್ಬಿಟಲ್ ಆಯಿತು ಅಂತ ಹೇಳಿದ್ರೆ ಎಲ್ ವ್ಯಾಲ್ಯೂ ಬಂದು 3 ಇರುತ್ತೆ. ಓಕೆ, ಸೊ ಇವಾಗ ನಮಗೆ ಕೊಟ್ಟಿರೋದೇ ಒಂದು 4f 5d 6s. 4f ಅಂತ ಹೇಳಿದ್ರೆ n ಪ್ಲಸ್ ಎಲ್ ವ್ಯಾಲ್ಯೂನ ನೋಟ್ ಡೌನ್ ಮಾಡ್ಕೋಬೇಕು, ಬಿಕಾಸ್ ಟು ಡಿಟರ್ಮೈನ್ ದ ಎನರ್ಜಿ. ಸೊ ಇಯರ್ n ಅಂತ ಹೇಳಿದ್ರೆ ದಟ್ ಈಸ್ 4 ಪ್ಲಸ್ ಎಫ್ಗೆ ವ್ಯಾಲ್ಯೂ ಏನು, ಎಲ್ ವ್ಯಾಲ್ಯೂ 3, 4 + 3 7. ಆ್ಯಂಡ್ 5d ಅಂತ ಹೇಳಿದಾಗ 5 n ವ್ಯಾಲ್ಯೂ 5 + 2 7.
6s 6 ಪ್ಲಸ್ 0 6. ಸೊ ಇವಾಗ ಯಾವುದರಲ್ಲಿ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳಿದ್ರೆ ದಟ್ ಈಸ್ ಆರ್ ಎನರ್ಜಿ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಎನ್ ಪ್ಲಸ್ ಎಲ್. ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಜಾಸ್ತಿ ಇದೆ ಅಂತ ಹೇಳಿದಾಗ ಎನರ್ಜಿ ಜಾಸ್ತಿ ಇದೆ. ಸೊ ಎನರ್ಜಿ ಕಡಿಮೆ ಇದೆ ಅಂತ ಹೇಳಿದಾಗ ಎಲ್ ಪ್ಲಸ್ ಎಲ್ ವ್ಯಾಲ್ಯೂ ಏನಾಗಿರುತ್ತೆ, ಕಡಿಮೆ ಇದೆ ಅಂತ ಅರ್ಥ. ಸೊ ಇವಾಗ ನಾವು ನೋಡಿದಾಗ 4f 5d 6s ಅಲ್ಲಿ 6s ಏನಾಗಿದೆ, ಎನರ್ಜಿ ಕಡಿಮೆ ಇದೆ. ಬಿಕಾಸ್ ಹಿಯರ್ ವಿ ಆರ್ ಗೆಟಿಂಗ್ ಎಲ್ ಪ್ಲಸ್ ಎಲ್ ವ್ಯಾಲ್ಯೂ ಬಂದು 6 ಇರೋದ್ರಿಂದ ಸೊ ದಟ್ ಹ್ಯಾಸ್ ಟು ಬಿ ಫಿಲ್ಡ್ ಫಸ್ಟ್. ಓಕೆ, ಸೊ ನೆಕ್ಸ್ಟ್ ಇವಾಗ 4f 5d ಇವಾಗ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಮೇಲೆ ನಾವು ಡಿಸೈಡ್ ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಎರಡಕ್ಕೂ ಏನಾಗಿದೆ 7 7 ಇದೆ. ಸೊ ಬಟ್ ಅವಾಗ ನಾವೇನು ಮಾಡಬೇಕು, ಸೊ ದೆನ್ ವಾಟ್, ಯಾವಾಗ ಸೇಮ್ ಎನ್ ಪ್ಲಸ್ ಎಲ್ ವ್ಯಾಲ್ಯೂ ಇರುತ್ತೋ ದೆನ್ ಯು ಹ್ಯಾವ್ ಟು ಕನ್ಸಿಡರ್ ಎನ್ ವ್ಯಾಲ್ಯೂನ ಬೇಸಾಗಿ ಇಟ್ಕೊಂಡು ಎಲ್ಲನ್ನು ಇಗ್ನೋರ್ ಮಾಡಿ ಬೇಸ್ಡ್ ಆನ್ ದ ಎನ್ ವ್ಯಾಲ್ಯೂ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಎನರ್ಜಿ ಲೆವೆಲ್ ಆ್ಯಂಡ್ ದೆನ್ ವಿ ಕ್ಯಾನ್ ಅಕಾಮಡೇಟ್ ದ ಎಲೆಕ್ಟ್ರಾನ್ಸ್. ಸೊ ಹಿಯರ್ ವಾಟ್ 6s. ಓಕೆ, ನೆಕ್ಸ್ಟ್ 4f 5d ಅಂತ ಹೇಳಿದಾಗ ಇದರಲ್ಲಿ ಎನ್ ವ್ಯಾಲ್ಯೂ ಯಾವುದಕ್ಕೆ ಕಡಿಮೆ ಇದೆ, 4. ಸೊ ದೇರ್ಫೋರ್ ಇಟ್ ಈಸ್ ಹ್ಯಾವಿಂಗ್ ಲೋಯರ್ ಎನರ್ಜಿ. ನೆಕ್ಸ್ಟ್ 5d ಅಂತ ಹೇಳಿದಾಗ ಎನ್ ವ್ಯಾಲ್ಯೂ ಜಾಸ್ತಿ ಇದೆ, ಸೊ ದೇರ್ಫೋರ್ ಎನರ್ಜಿ ಜಾಸ್ತಿ ಆಯಿತು. ಸೊ ಎನರ್ಜಿ ಆರ್ಡರ್ ಹೇಗಿದೆ, 6s ದಟ್ ಈಸ್ ಗ್ರೇಟರ್ ದ್ಯಾನ್ 4f ದೆನ್ 5d. ಸೊ ಇದು ಈ ಆರ್ಡರಲ್ಲಿ ಎನರ್ಜಿ ಏನಾಗುತ್ತಾ ಹೋಗುತ್ತೆ, ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಹಿಯರ್ ವಾಟ್, ಅದನ್ನು ಬೇಸಾಗಿ ಇಟ್ಕೊಂಡು ನೀವು ಒಂದ್ಸತಿ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸನ್ನು ನೋಡ್ತಾ ಬನ್ನಿ. ಸೊ ಹಿಯರ್ ಎಫ್ ಎಲೆಕ್ಟ್ರಾನ್ಸ್ ಅಥವಾ ಎಫ್ ಆರ್ಬಿಟಲ್ ಫಿಲ್ ಆಗೋದು ಎಲ್ಲಿಂದ, 4f ದಟ್ ಈಸ್ ಸೀರಿಯಮಿಂದ ಲುಟೇಷಿಯಮ್ವರೆಗೆ. ಓಕೆ, ಸೊ ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ದಿಸ್ ಇಸ್ ಯುರೋಪಿಯಮ್, ಗೆಡೋಲಿನಿಯಮ್ ಆ್ಯಂಡ್ ದೆನ್ ಇಟರ್ಬಿಯಮ್, ಲುಟೇಷಿಯಮ್. ಸೊ ಇದೆರಡನ್ನು ನೋಡ್ಕೊಂಡಿರಿ. ಸೊ ಪುಟ್ ಅ ಸ್ಟಾರ್ ಮಾರ್ಕ್ ಓವರ್ ಹಿಯರ್. ಸೊ ಏನಕ್ಕೆ ಅಂತ ಹೇಳ್ತೇನೆ. ಓಕೆ, so here we'll discuss first the general properties. When you see these general properties, so here what they are, the very soft and the white metals. So usually they are soft and white metals, silvery white metals irutte, and their oxidation state, that to common oxidation state, that is +3. other than that it also exhibit +2 +4 oxidations to kuda exhibit ಮಾಡುತ್ತೆ. Why? Because of F7 and F14 noble gases completely filled, half filled and noble gas electronic configurations ಇರೋದ್ರಿಂದ. ಸೊ ಹಿಯರ್ ವಾಟ್ ಯು ಕ್ಯಾನ್ ಸಿ ಸಮ್ ಆಫ್ ದ +2 +4 ಆಕ್ಸಿಡೇಷನ್ ಸ್ಟೇಟ್ನ ನೋಡ್ತೀರಾ, ಬಟ್ ಕಾಮನ್ ಆಗಿ ಬಂದು +3 ಇರುತ್ತೆ. ಹಾಗಾದರೆ +2 ತೋರಿಸೋ ಅಂಥ ಆಕ್ಸಿಡೇಷನ್ ಸ್ಟೇಟ್ಸ್ ಯಾವ ಒಂದು ಮೆಟಲ್ಸಲ್ಲಿ ಇರುತ್ತೆ, ಯಾವುದರಲ್ಲಿ ನೋಡ್ತಾ ಹೋಗ್ಬೋದು ಅನ್ನೋದಾದರೆ ಯುರೋಪಿಯಮ್ EU and ytterbium YB, these shows +2 oxidation state. ಯಾಕೆ ಅಥವಾ ಹೇಗೆ ಅಂತ ನೋಡೋದಾದರೆ EU ಅಲ್ಲಿ +2 ಆಯಿತು ಅಂತ ಹೇಳಿದಾಗ, ಸೊ ವಿಲ್ ಟೇಕ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಸೊ EU ಯುರೋಪಿಯಮ್, ಸೊ ಯುರೋಪಿಯಮ್ದು ಆಕ್ಸಿಡೇಷನ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದು 4f7 6s2. ಸೊ ಹಿಯರ್ ವಾಟ್, ವೆನ್ ಯು ರಿಮೂವ್ 2 ಎಲೆಕ್ಟ್ರಾನ್ಸ್ ಅಂತ ಹೇಳಿದಾಗ 6s ಅಲ್ಲಿರೋ 2 ಎಲೆಕ್ಟ್ರಾನ್ಸ್ ರಿಮೂವ್ ಆಗುತ್ತೆ. ಇನ್ನು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಯಿತು, 4f7. So here what, EU2 plus that is having 4f7, so that means it is a stable configuration, so therefore it will exist in +2 state. It is same thing for terbium, that is 14, so 14 completely filled, so it is also stable, so therefore